ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯೇಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಟಾರಟ್ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್. ಓಕೆ, ಜುಲೈ ಮಂತಿನಲ್ಲಿ ನಿಮ್ಮ ಎನರ್ಜೀಸ್ ಹೇಗಿದೆ ಅಂತೇಳಿ ನೋಡೋಣ. ಓವರಾಲ್ ಎನರ್ಜೀಸ್ನ ನಾವು ನೋಡೋಣ. ಹೆಲ್ತ್ ವೈಸು, ಓಕೆ, ಕೆರಿಯರ್ ಫೈನಾನ್ಷಿಯಲ್ ವೈಸು, ಪರ್ಸ್ನಲ್ ರಿಲೇಷನ್ಶಿಪ್ ವೈಸು ಮತ್ತು ಸ್ಪಿರಿಚುವಲ್ ವೈಸು ನಾವು ಇಲ್ಲಿ ಗೈಡೆನ್ಸನ್ನು ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಮೊದಲನೇ ಬಾರಿಗೆ ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದ್ರ ಮೂಲಕ ನೀವು ಯೂನಿವರ್ಸ್ ಗೈಡೆನ್ಸನ್ನು, ಎನರ್ಜೀಸನ್ನು ಕ್ಲೈಮ್ ಮಾಡ್ಕೋಬೋದು. ಹಾಗೆಯೇ ನೀವು ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಓಕೆ, ಹಾಗೂ ಯೂನಿವರ್ಸಿಂದ ನೀವು ಯಾವ ದೇವಿ ದೇವತೆಯಲ್ಲಿ ಬಿಲೀವನ್ನು ಇಡ್ತೀರಿ, ಓಕೆ, ನೀವು ನಂಬಿಬಿಟ್ಟು ಅವ್ರ ಹೆಸರನ್ನು 3 ಬಾರಿ ಹೇಳ್ಕೊಬೋದು. ಓಕೆ, ಯಾವುದೇ ರಿಲಿಜನ್ ಆಗಿದ್ರೂ ಕೂಡ ನೀವು ಈ ಒಂದು ರೀಡಿಂಗನ್ನು ನೀವು ನೋಡ್ಬೋದು. ಓಕೆ, ಹಾಗೆಯೇ ರೆಮಿಡೀಸ್ಗಳನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅಲ್ಲಿ ನೀವು ರೆಮಿಡೀಸ್ನ ಚೆಕ್ ಮಾಡ್ಕೋಬೋದು. ಓಕೆ, ನಮಸ್ತೆ ಮೇಷರಾಶಿ ಏರೀಸ್. ಇದು ಮೂನ್ ಸೈನ್ ಆಗಿರ್ಬೋದು ಅಥವಾ ಸನ್ ಸೈನ್ ಆಗಿರ್ಬೋದು, ನೀವು ಏನನ್ನ ಬಿಲೀವ್ ಮಾಡ್ತೀರಿ. ಓಕೆ, ಅದರ್ವೈಸ್ ನೀವು ಈ ಒಂದು ರೀಡಿಂಗನ್ನು ನೋಡ್ಬೋದು. ಓಕೆ, ಹೆಲ್ತ್ ವೈಸು ಅಲರ್ಟ್ ಆಗಿರಬೇಕು. ಕೆಲವ್ರಿಗೆ ಯಾರಿಗೆಲ್ಲ ಇಲ್ಲಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು, ಸೊ ನೀವು ರಿಕವರಿ ಆಗ್ತಾ ಇರೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ಕೆರಿಯರ್ ವೈಸು ತುಂಬಾ ಅದ್ಭುತವಾದಂತಹ ಆಪರ್ಚುನಿಟೀಸ್ ನಿಮಗೆ ಒದಗಿ ಬರ್ತಾ ಇದೆ. ಕೆರಿಯರಲ್ಲಿ ಗ್ರೋತು, ಪ್ರಮೋಷನ್ಸು ಸಿಗುವಂತಹ ಒಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಹೊಸದಾಗಿ ನೀವು ಜಾಬನ್ನು ಸೇರುವಂತಹ ಒಂದು ಎನರ್ಜಿ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಕೆರಿಯರ್ ಫೈನಾನ್ಷಿಯಲ್ ವೈಸು ಒಂದು ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ, ಒಂದು ಒಳ್ಳೆ ಆಪರ್ಚುನಿಟೀಸ್ ಕಾಣಿಸ್ತಾ ಇದೆ. ನಿಮ್ಮ ಒಂದು ರಿಲೇಷನ್ಶಿಪ್ ವೈಸು ಕಾರ್ಡ್ ಉಲ್ಟಾ ಬಂದಿದೆ. ಬಟ್ ಏನಪ್ಪ ಅಂದರೆ ಯಾರ್ದೆಲ್ಲ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಕಾಣಿಸ್ತಾ ಇತ್ತು, ಸೊ ಅಲ್ಲಿ ರೀಸೊಲ್ಯೂಷನ್ ಕಾಣಿಸ್ತಾ ಇದೆ. ಜೊತೆಗೆ ಕೆಲವ್ರದ್ದು ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ಗಳು ಕಾಣ್ತಾ ಇದೆ. ಅದು ಯಾವುದೇ ರಿಲೇಷನ್ಶಿಪ್ ಆಗಿದ್ರೂ ಕೂಡ ಸೊ ಸ್ವಲ್ಪ ಅಲರ್ಟ್ ಆಗಿರಿ, ನಿಮ್ಮ ಫೀಲಿಂಗ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಇದೆ. ಓಕೆ, ನೀನು ಸ್ಪಿರಿಚುವಲ್ ವೈಸು ನೀವು ಅವೇಕ್ನಿಂಗ್ ಆಗಬೇಕು. ಸ್ಪಿರಿಚುವಲ್ ವೈಸು ನೀವು ಕೆಲಸಗಳನ್ನು ಮಾಡ್ತಾ ಇಲ್ಲ, ಸೋಲ್ ಪರ್ಪಸನ್ನು ಬದಿಗಿಟ್ಟಿದ್ದೀರಾ. ಸೊ ಹಾಗಾಗಿ ಸೋಲ್ ಪರ್ಪಸ್ ವೈಸು ನೀವು ಕೆಲಸವನ್ನು ಮಾಡಬೇಕು. ಮೆಡಿಟೇಷನ್ ಮಾಡೋದಾಗಿರ್ಬೋದು, ನಾಮ ಜಪ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ತಾ ಹೋಗಿ. ಅಥವಾ ಹೀಲಿಂಗ್ ಕಲ್ತಿದ್ರೆ ಹೀಲಿಂಗ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಎಲ್ಲೋ ಒಂದು ಕಡೆ ನಿಮ್ಮ ಒಳಗೇನೆ ನೀವು ಜಗ್ಲಿಂಗ್ ಮಾಡ್ತಾ ಇದ್ದೀರಾ. ಸೊ ಆ ಜಗ್ಲಿಂಗ್ ಎನರ್ಜಿಯಲ್ಲಿ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿ, ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಈ ಒಂದು ಮಂತನ್ನು ನೀವು ಸ್ಪಿರಿಚುವಲ್ ವೇಯಲ್ಲಿ ಜರ್ನಿಯನ್ನು ಶುರು ಮಾಡಬೇಕು. ಅದರಿಂದ ನಿಮಗೆ ಬ್ಲೆಸ್ಸಿಂಗ್ಸು ಸಿಗತ್ತೆ. ಓಕೆ, ನಿಮಗೆ ರೆಮಿಡೀಸ್ ಬಂದು ಯೆಲ್ಲೋ ಕಲರ್, ರೆಡ್ ಕಲರ್ ಬಟ್ಟೆಗಳನ್ನು ವೇರ್ ಮಾಡೋದು, ಗ್ರೀನ್ ಕಲರ್ ವೇರ್ ಮಾಡೋದು ನೀವು ಮಾಡಬೇಕಾಗತ್ತೆ. ವೈಟ್ ಕಲರ್ ವೇರ್ ಮಾಡಿ ಜಾಸ್ತಿ ಈ ಒಂದು ಮಂತಲ್ಲಿ, ಇದರಿಂದ ನಿಮಗೆ ಬೆನಿಫಿಷಿಯಲ್ ಇದೆ. ಇನ್ನೂ ಹೆಚ್ಚಿನ ರೆಮಿಡೀಸ್ ಏನಾದರೂ ಇತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ರೆಮಿಡೀಸ್ನ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ವೃಷಭ ರಾಶಿಯ ವ್ಯೂವರ್ಸ್. ಓಕೆ, ಟಾರಸ್, ನೀವು ಮೂನ್ ಸೈನ್ ಅಥವಾ ಸನ್ ಸೈನ್ ಎರಡರಲ್ಲಿ ಯಾವುದನ್ನು ನೋಡ್ತೀರಿ ನೀವು ನೋಡ್ಬೋದು. ಓಕೆ, ಹೆಲ್ತ್ ನಿಮ್ಮದು ಬ್ಯಾಲೆನ್ಸಲ್ಲಿದೆ. ಹಾಗೆಯೇ ಈ ಬಾರಿ ರಿಕವರಿ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ವೈಸು ಸ್ವಲ್ಪ ಸ್ಟ್ರಗಲ್ ಫೇಸ್ ಮಾಡ್ಬೋದು, ಸೊ ಮನಿ ಸೇವಿಂಗ್ ಮಾಡಿ ಈ ಒಂದು ಮಂತಲ್ಲಿ. ಓಕೆ, ರಿಲೇಷನ್ಶಿಪ್ ವೈಸು ತುಂಬ ಕನ್ಫ್ಯೂಷನ್ಸ್ ಇದೆ. ಓಕೆ, ಸ್ವಲ್ಪ ಜಗಳಗಳಾಗ್ಬೋದು, ಓಕೆ, ವಿರಸಗಳಾಗ್ಬೋದು. ಹಾಗಾಗಿ ಸ್ವಲ್ಪ ಈ ಒಂದು ವಿಚಾರದಲ್ಲಿ ನೀವು ಎಮೋಷನ್ ಮತ್ತು ನಿಮ್ಮ ಮಾತುಗಳನ್ನು ಕಂಟ್ರೋಲಲ್ಲಿ ತರಬೇಕು. ಸ್ಪಿರಿಚುವಲ್ ಜರ್ನಿ ಈ ಒಂದು ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿ ಇದೆ, ಬೆನಿಫಿಷಿಯಲ್ ಇದೆ. ಓಕೆ, ನೀವೇ ಆಟೋಮೆಟಿಕ್ಕಾಗಿ ಮೆಡಿಟೇಷನ್ ಮಾಡ್ಬೋದು, ಯೋಗ ಮಾಡ್ಬೋದು, ಹೀಲಿಂಗ್ ಮಾಡ್ಬೋದು, ಹೀಲಿಂಗ್ ಕಲಿಬೋದು. ಓಕೆ, ಧ್ಯಾನ ಮಾಡೋದು, ನಾಮಸ್ಮರಣೆ ಮಾಡೋದು, ಅಥವಾ ಲಿಖಿತ ನಾಮವನ್ನು ಬರೆಯುವಂಥದ್ದಾಗಿರ್ಬೋದು, ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ. ಸತ್ಸಂಗದಲ್ಲಿ ಭಾಗವಹಿಸೋದು, ದೇವರ ಒಂದು ಕಾರ್ಯದಲ್ಲಿ ಭಾಗವಹಿಸೋದು, ಅಲ್ಲಿ ನೀವು ಸಂಗೀತ ಕಚೇರಿಯಲ್ಲಿ ಭಾಗವಹಿಸೋದು, ಇದೆಲ್ಲವೂ ನನಗೆ ತುಂಬ
ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಈ ಥರದೊಂದು ಜರ್ನಿ ಮಾಡ್ತಾ ಇದ್ದರೆ ಕಂಟಿನ್ಯೂ ಮಾಡಿ. ಓಕೆ, ಈ ಬಾರಿ ಸ್ವಲ್ಪ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುವಂತಹ ಚಾನ್ಸಸ್ ಇದೆ. ಇದರಿಂದ ನಿಮಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಹಾಗಾಗಿ ಈ ಒಂದು ತಿಂಗಳಲ್ಲಿ ಮೆಂಟಲಿ ಎಮೋಷ್ನಲಿ ಬ್ಯಾಲೆನ್ಸ್ ಆಗೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಥರ್ಡ್ ಐ ಮತ್ತು ಹಾರ್ಟ್ ಚಕ್ರದ ಮೇಲೆ ಕೆಲಸ ಮಾಡಿ. ಓಕೆ, ಹಾಗೆ ನೀವು ವೇರ್ ಮಾಡುವಂತಹ ಕಲರ್ಸ್ ಬಂದು ಯೆಲ್ಲೋ, ಓಕೆ, ರೆಡ್, ವೈಟ್, ಗ್ರೀನ್. ಓಕೆ, ಸೊ ಬ್ಲ್ಯಾಕ್ ಕಲರ್ನ ಅವಾಯ್ಡ್ ಮಾಡಿ. ಓಕೆ, ಆದಷ್ಟು ವೈಟ್ ಮತ್ತು ಯೆಲ್ಲೋ ಕಲರ್ ಬಟ್ಟೆಗಳನ್ನು ವೇರ್ ಮಾಡೋದ್ರಿಂದ ನಿಮಗೆ ಬೆನಿಫಿಷಿಯಲ್ ಇದೆ. ಇನ್ನೂ ನಿಮಗೆ ಹೆಚ್ಚಿನ ರೆಮಿಡೀಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವಲ್ಲಿ ರೆಮಿಡೀಸ್ನ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ತೆ ಮಿಥುನ ರಾಶಿ, ಜೆಮಿನಿ. ನೀವು ಜೋಡಿಯಾಕ್ ಸೈನು ಮೂನ್ ಸೈನಲ್ಲಿ ನೋಡ್ತೀರಾ, ಸನ್ಶೈನಲ್ಲಿ ನೋಡ್ತೀರಾ, ನೋಡ್ಕೊಳ್ಳಿ. ಓಕೆ, ಸೊ ನಿಮಗಾಗಿ ಈ ಒಂದು ತಿಂಗಳಲ್ಲಿ ಹೆಲ್ತ್, ಫೈನಾನ್ಷಿಯಲ್ ಮತ್ತು ಕೆರಿಯರ್ ಮತ್ತು ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅಂತೇಳಿ ಗೈಡ್ ಮಾಡ್ತಾಯಿದ್ದೀನಿ. ರೆಮಿಡೀಸ್, ಕೆಲವೊಂದು ಕಲರ್ ರೆಮಿಡೀಸ್ ಇಲ್ಲಿ ಕೊಡ್ತೀನಿ. ಇನ್ನೂ ಮಿಕ್ಕಿದ ರೆಮಿಡೀಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಹೆಲ್ತ್ ವೈಸು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಬಹುಶಃ ನಿಮಗೆ ಎದೆ ಉರಿ, ಎದೆ ನೋವು ಈ ಥರದೊಂದು ಸಮಸ್ಯೆಗಳು ಕಾಡ್ಬೋದು. ಹಾಗಾಗಿ ಆದಷ್ಟು ಎಮೋಷ್ನಲ್ ಆಗದೇ ನೀವು ಇರೋ ಹಾಗೆ ನೋಡ್ಕೋಬೇಕು. ಅಂದರೆ ನಿಮ್ಮ ಮನಸ್ಸಿಗೆ ನೀವು ನೋವು ಕೊಟ್ಕೋಬಾರ್ದು, ಹಾಗೆ ಬೇರೆಯವರಿಗೆ ನೋವು ಕೊಡದೆ ಹಾಗೆ ನೋಡಿಕೊಂಡು ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ. ಆಲ್ಮೋಸ್ಟ್ 70% ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಈ ಒಂದು ಮಂತಲ್ಲಿ ನಿಮ್ಮ ಕೆರಿಯರ್ ವೈಸು ನಿಮಗೆ ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ಏನಂದರೆ ಸ್ವಲ್ಪ ಲಾಸಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಕಳ್ತನ ಆಗ್ಬೋದು, ಅಥವಾ ನೀವೇ ಎಲ್ಲರೂ ದುಡ್ಡನ್ನು ಬಿಟ್ಕೋಬೋದು, ಕಳ್ಕೊಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಅಲರ್ಟ್ ಆಗಿರಿ. ಅದರ್ವೈಸ್ ನಿಮ್ಮ ಒಂದು ಕೆರಿಯರು ಫ್ಲೋ ಅಲ್ಲಿ ಹೋಗ್ತಾ ಇದೆ. ಹಾಗೆ ರಿಲೇಷನ್ಶಿಪ್ ವೈಸು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪಿಂದ ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಿಂದಾಗಿ ಸ್ವಲ್ಪ ಹರ್ಟ್ ಆಗ್ಬೋದು. ಸೊ ಸ್ವಲ್ಪ ಆದಷ್ಟು ಈ ಒಂದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಎಲ್ಲರ ಜೊತೆಗೂ ನೀವು ನಿಮ್ಮ ಒಂದು ಬಾಂಡಿಂಗನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಂಡು ಹೋಗ್ಬೇಕು ಇದೊಂದು ಮಂತಲ್ಲಿ. ಸ್ಪಿರಿಚುವಲ್ ವೈಸು ನೀವು ಉಲ್ಟಾ ಹೊಡ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ನಿಮಗೆ ನೀವು ಪಡ್ತಾ ಇರೋ ಕಷ್ಟಕ್ಕೆ ನಿಮಗೆ ದೇವರೇ ಇಲ್ಲ ಅನ್ನೋ ಒಂದು ಎನರ್ಜಿಗೆ ಬರ್ತಾ ಇದ್ದೀರಾ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಂಥದೇ ಕಷ್ಟದ ಪರಿಸ್ಥಿತಿ ಇದ್ರೂ ದೇವರನ್ನು ಕೈ ಬಿಡೋಕ್ಕೆ ಹೋಗಬೇಡಿ, ದೇವರನ್ನು ಬಿಟ್ಕೊಡ್ಬೇಡಿ. ಓಕೆ, ದೇವ್ರಿಲ್ಲ ಅನ್ನೋ ಭಾವನೆಗೆ ಬರಬಾರ್ದು. ಹಾಗಾಗಿ ಈ ಒಂದು ಟೈಮಲ್ಲಿ ನೀವು ಹೆಚ್ಚಾಗಿ ಮೆಡಿಟೇಷನ್ ಮಾಡೋ ಅವಶ್ಯಕತೆ ಇದೆ. ಓಕೆ, ಸೊ ನಿಮ್ಮ ಇಷ್ಟ ದೇವರ ಧ್ಯಾನವನ್ನು ಮಾಡೋದ್ರ ಮೂಲಕ ನೀವು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳಿ. ಹಾಗಾಗಿ ಈ ಒಂದು ಮಂತಲ್ಲಿ ಸ್ಪಿರಿಚುವಲ್ ಜರ್ನಿ ತುಂಬ ಇಂಪಾರ್ಟೆಂಟು. ಇಲ್ಲದಿದ್ದರೆ ನಿಮಗೆ ರಾಹು ಕೇತು ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಅವಾಯ್ಡ್ ಮಾಡಬೇಕಾಗಿರೋ ಕಲರ್ ಬಂದು ಬ್ಲ್ಯಾಕ್ ಕಲರ್. ಓಕೆ, ಸೊ ಹಾಗೆಯೇ ನೀವು ಲೈಟ್ ಗ್ರೀನ್, ಸ್ಕೈ ಬ್ಲೂ, ಓಕೆ, ಲೈಟ್ ಗ್ರೀನ್, ಪಿಸ್ತಾ ಗ್ರೀನ್, ಓಕೆ, ಹಾಗೆಯೇ ವೈಟ್ ಕಲರ್ ಮತ್ತು ಯೆಲ್ಲೋ ಕಲರ್ ನೀವು ಈ ಒಂದು ತಿಂಗಳಲ್ಲಿ ಬಳಸುವಂತಹ ಕಲರ್ ಆಗಿದೆ. ಬಟ್ಟೆಯನ್ನು ನೀವು ಯೂಸ್ ಮಾಡ್ಬೋದು, ಕರ್ಚಿಪನ್ನು ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಏನೆಲ್ಲ ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ಹೆಲ್ತ್ ವೈಸು ಅಪ್ಸೆಟ್ ಇದೆ. ಓಕೆ, ಸೊ ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಓಕೆ, ನಿಮ್ಮ ಹೆಲ್ತ್ ಕಡೆ ನೀವು ನಿಮ್ಮ ಫಿಸಿಕಲ್ ಬಾಡಿ ವೈಸು ನೀವು ಆ್ಯಕ್ಟಿವ್ ಆಗಿರಬೇಕು. ಯೋಗಾಭ್ಯಾಸ ಮಾಡೋದು, ಎಕ್ಸಸೈಸ್ ಮಾಡೋದು, ಓಕೆ, ಡೀಪ್ ಇನಲೇಷನ್ ಅದು ಅಲೋಮ ವಿಲೋಮವನ್ನು ಮಾಡುವಂಥದ್ದು ಮಾಡಬೇಕಾಗತ್ತೆ. ಓಕೆ, ತುಂಬಾ ಕೇರ್ಫುಲ್ ಆಗಿರಬೇಕು. ಡಾಕ್ಟ್ರು ಕೊಡುವಂತಹ ಮೆಡಿಸನ್ ಏನಿದೆ ಅದನ್ನು ಟೈಮ್ ಟು ಟೈಮ್ ತಗೊಳ್ಳಿ. ಹೆಲ್ತ್ ಬಗ್ಗೆ, ಊಟದ ಬಗ್ಗೆ, ಉಪಚಾರದ ಬಗ್ಗೆ ಗಮನ ಕೊಡಿ ಈ ಒಂದು ತಿಂಗಳಲ್ಲಿ. ಹಾಗೆಯೇ ಫೈನಾನ್ಷಿಯಲ್ ವೈಸು ನಿಮಗೆ ಬರಬೇಕಾಗಿರ್ತಕ್ಕಂತಹ ಎಲ್ಲ ರಿಸಲ್ಟು ನಿಮಗೆ ಸಿಗ್ತಾ ಇದೆ. ಕೆರಿಯರಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ ಪ್ರತಿ ಇಲ್ಲಿ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಓಕೆ, ಅಥವಾ ನಿಮಗೆ ಪ್ರಪೋಸಲ್ ಬರ್ಬೋದು, ಬಟ್ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದರ್ವೈಸ್ ನೀವೆಲ್ಲ ರಿಲೇಷನ್ಶಿಪ್ ಪ್ರತಿನೂ ನಿಮಗೆ ನಂಬಿಕೆ ಕಳ್ಕೊಂಡು ಹೋಗಿದ್ದೀರಿ. ಸೊ ಈ ಒಂದು ತಿಂಗಳಲ್ಲಿ ನಿಮಗೆ ಯಾರ ಮೇಲೂ ನಂಬಿಕೆ ಬರೋದಿಲ್ಲ, ರಿಲೇಷನ್ಶಿಪ್ ಪ್ರತಿ ನಂಬಿಕೆ ಬರೋದಿಲ್ಲ. ಈ ಒಂದು ಟೈಮಲ್ಲಿ ನಿಮಗೆ ರಿಲೇಷನ್ಶಿಪ್ ಆ್ಯಕ್ಚುಲಲ್ಲಿ ಒರಿಜಿನಲ್ ರಿಲೇಷನ್ಶಿಪ್ ಯಾವುದು, ಡೂಪ್ಲಿಕೇಟ್ ರಿಲೇಷನ್ಶಿಪ್ ಯಾವುದು, ಅಂದರೆ ನಿಮಗೆ ಟ್ರುತ್ಫುಲ್ ಲವನ್ನು, ಕೇರನ್ನು ಕೊಡುವಂತಹ ರಿಲೇಷನ್ಶಿಪ್ ಯಾವುದು, ಮುಖವಾಡ ಧರಿಸಿ ನಮ್ಮ ಜೊತೆಗಿರುವಂತಹ ವ್ಯಕ್ತಿ ಯಾರು ಅನ್ನೋ ಒಂದು ವಿಚಾರ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ. ಸ್ಪಿರಿಚುವಲ್ ವೇಯಲ್ಲಿ ನೀವು ಸಾಕ್ತಾ ಇದ್ದೀರಿ. ಯಾಕಂದರೆ ಎಲ್ಲ ರೀತಿಯ ಕಷ್ಟವನ್ನು ಅನುಭವಿಸಿ ಇನ್ನು ನನಗೆ ದೇವರೇ ಗತಿ ಅಂತ ನೀವು ದೇವರನ್ನು ನಂಬಿರೋಂತಹ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನು ನೀವು ಕಂಟಿನ್ಯೂ ಮಾಡಿ. ಓಕೆ, ವೀನಸ್ ರೆಮಿಡಿ ಮಾಡಿ ಅಥವಾ ದೇವಿ ಮಹಾಲಕ್ಷ್ಮಿ, ಮಹಾವಿಷ್ಣು ಆರಾಧನೆ ಮಾಡಿ. ಓಕೆ,
ಗರುಡ ದೇವನನ್ನು ಆರಾಧನೆ ಮಾಡ್ಬೋದು. ಆರ್ಕೇಂಜಲ್ ಮೈಕಲ್ ಅವರನ್ನು ಪ್ರಾರ್ಥನೆ ಮಾಡ್ಕೋಬೋದು. ನೀವು ಈ ಒಂದು ಟೈಮಲ್ಲಿ ನೀವು ಹೆಚ್ಚು ಅಂದ್ರೂ 15-20 ನಿಮಿಷ ಅಥವಾ 1 ತಾಸು ನಿಮಗೆ ಟೈಮ್ ಸಿಕ್ತು ಅಂತಂದರೆ, ಅಥವಾ ಟೈಮ್ ಸಿಕ್ಕಾಗೆಲ್ಲ 5-5 ನಿಮಿಷ ಪ್ರತಿ ಆದರೂ ಪರವಾಗಿಲ್ಲ, ಮೆಡಿಟೇಷನನ್ನು ಮಾಡ್ತಾ ಹೋಗಿ. ಇದರಿಂದ ನಿಮಗೆ ಬೆನಿಫಿಷಿಯಲ್ ಇದೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ. ಓಕೆ, ನಿಮ್ಮ ಪ್ರಶ್ನೆಯನ್ನು ನೀವು ಯೂನಿವರ್ಸ್ ಹತ್ರ ಕೇಳಿಕೊಂಡು ನೀವು ಕ್ಲಾರಿಟಿಯನ್ನು ತಗೋಬಹುದು. ಓಕೆ, ನಿಮಗೆ ಯೂಸ್ ಮಾಡಬೇಕಾಗಿರೋ ಕಲರ್ಸ್ ಬಂದು ಲೈಟ್ ಗ್ರೀನ್, ಲೈಟ್ ವೈಟ್, ಕ್ರೀಮ್ ಕಲರ್, ಓಕೆ, ಲೈಟ್ ಪಿಂಕ್ ಕಲರನ್ನು ನೀವು ಯೂಸ್ ಮಾಡಿ. ಓಕೆ, ಡಾರ್ಕ್ ಶೇಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನಮಸ್ತೆ ಸಿಂಹರಾಶಿ ಜನರಿಗೆ, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿದೆ, ರಿಕವರ್ ಆಗ್ತಾ ಇದ್ದೀರಾ. ಏನಾದರೂ ಪ್ರಾಬ್ಲಮ್ಸಲ್ಲಿ ನೀವು ಫೇಸ್ ಮಾಡ್ತಾ ಇದ್ದರೆ, ಓಕೆ, ಕೆರಿಯರ್ ವೈಸು ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲ್ ವೈಸು ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ, ಬಹುಶಃ ಸಾಲ ಮಾಡುವಂತಹ ಒಂದು ಎನರ್ಜಿಗೆ ನೀವು ಇಲ್ಲಿ ಬರಬಹುದು. ರಿಲೇಷನ್ಶಿಪ್ ಬ್ಯಾಲೆನ್ಸಲ್ಲಿರುತ್ತೆ ಈ ಒಂದು ತಿಂಗಳಲ್ಲಿ. ಬಟ್ ಸ್ಪಿರಿಚುವಲ್ ವೈಸು ನೀವು ತುಂಬ ಡಲ್ ಫೀಲ್ ಮಾಡ್ತಾ ಇದ್ದೀರಾ. ಸೊ ಅಂದರೆ ನಿಮ್ಮ ಸೋಲಿಗೆ ಊಟದ ಅವಶ್ಯಕತೆ ಇದೆ. ಸೊ ಆ ಊಟ ನಿಮಗೆ ಸಿಗೋದು ಯೂನಿವರ್ಸ್ ಕಾಸ್ಮಿಕ್ ಎನರ್ಜಿಯಿಂದ. ಹಾಗಾಗಿ ಯೂನಿವರ್ಸ್ ಕಾಸ್ಮಿಕ್ ಎನರ್ಜಿಯನ್ನು ಅಂದರೆ ಹೀಲಿಂಗ್ ಎನರ್ಜಿಯನ್ನು ನೀವು ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಹೀಲಿಂಗ್ ಕಲ್ತಿಲ್ಲ ಅಂತಂದರೆ ಹೀಲಿಂಗ್ ಕಲೀರಿ. ಓಕೆ, ರೇಖಿ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ನ್ಯಾಚುರಲ್ ಹೀಲಿಂಗ್ ಥೆರಪಿಯನ್ನು ನೀವು ಕಲಿಬೋದು. ಏಂಜಲ್ ಥೆರಪಿ, ಉಲ್ಫ್ ಮ್ಯಾಜಿಕ್, ಓಕೆ, ನಿಮ್ರಾಲಜಿ, ಆಸ್ಟ್ರಾಲಜಿ ಇವನ್ನೆಲ್ಲ ಕಲಿಬೋದು. ಓಕೆ, ಒಂದು ಪಕ್ಷ ಕಲ್ತಿದ್ರೆ ಅದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಬಟ್ ಆ್ಯಕ್ಚುಲಿ ನಿಮ್ಮ ಸೋಲ್ಗೆ ಊಟ ಬೇಕಾಗಿದೆ, ನಿಮ್ಮ ಸೋಲ್ಗೆ ಎನರ್ಜಿ ಬೇಕಾಗಿದೆ. ಹಾಗಾಗಿ ನಿಮಗೆ ಹೀಲಿಂಗ್ ಅಗತ್ಯ ಇದೆ. ಈ ಒಂದು ಟೈಮ್ ಪೀರಿಯಡಲ್ಲಿ, ಈ ಒಂದು ಮಂತಲ್ಲಿ ನೀವು ಹೀಲಿಂಗನ್ನು ಸ್ಟಾರ್ಟ್ ಮಾಡಿ, ಹೀಲಿಂಗನ್ನು ಕಲೀರಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಷಿಯಲ್ ಇದೆ. ಯಾವುದೇ ವ್ಯಕ್ತಿ ಆದರೂ ಪರವಾಗಿಲ್ಲ, ನಿಮಗೆ ಒಳ್ಳೆ ಗುರುಗಳನ್ನು ಡಿವೈನ್ ಕಳಿಸ್ಕೊಡ್ತಾರೆ. ಆ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಅವ್ರು ಹೇಳ್ದಂಗೆ ಹೀಲಿಂಗ್ ಪ್ರೊಸೆಸನ್ನು ಕಲಿತು ನಿಮ್ಮ ಸೋಲ್ಗೆ ಹೀಲಿಂಗ್ ಅಗತ್ಯ ಇದೆ. ಸೊ ಸೋಲ್ ವೈಸ್ ಆ ಒಂದು ಜರ್ನಿಯನ್ನು ನೀವು ಶುರು ಮಾಡಬೇಕು. ಆ್ಯಂಡ್ ಆಲ್ಸೋ ಕೆಲವರು ಇಲ್ಲಿ ಶುರು ಮಾಡುವಂತಹ ಒಂದು ಎನರ್ಜಿ ಇದೆ. ರಿಲೇಷನ್ಶಿಪ್ ಎಲ್ಲವೂ ಚೆನ್ನಾಗೇ ಇದೆ. ಬಟ್ ಕೆರಿಯರ್ ವೈಸು ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲ್ ವೈಸು ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಕಡೆ ನೀವು ಸ್ವಲ್ಪ ಈ ಒಂದು ತಿಂಗಳಲ್ಲಿ ಗಮನವನ್ನು ಕೊಡಬೇಕು. ಹೆಲ್ತ್ ನಿಮಗೆ ಚೆನ್ನಾಗೇ ಇದೆ, ಆದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ನೀವು ಚೆನ್ನಾಗಿಲ್ಲ. ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋದರೆ ರಿಪೋರ್ಟ್ ನಿಮಗೆ ನಾರ್ಮಲ್ ಬರುತ್ತೆ, ಬಟ್ ಒಳಗಿಂದ ನೀವು ಹೆಲ್ತನ್ನು ಫೇಸ್ ಮಾಡ್ತಾರೆ. ಮೆಂಟಲಿ ಆ್ಯಂಡ್ ಎಮೋಷ್ನಲಿ, ಸ್ಪಿರಿಚುವಲ್ ವೈಸು ಹೆಲ್ತ್ ನಿಮಗೆ ಇಶ್ಯೂಸ್ ಆಗ್ತಾಯಿದೆ. ಅದರ್ವೈಸ್ ಬಾಡಿ ವೈಸ್ ನಿಮ್ಮ ಹೆಲ್ತ್ ಚೆನ್ನಾಗಿದೆ. ಓಕೆ, ಸೊ ನೀವು ಯೂಸ್ ಮಾಡಬೇಕಾಗಿರುವಂತಹ ಕಲರು ಪಿಸ್ತಾ ಗ್ರೀನ್, ಲೈಟ್ ಗ್ರೀನ್ ಆ್ಯಂಡ್ ಆರೆಂಜ್ ಕಲರ್, ಪರ್ಪಲ್ ಕಲರ್, ಓಕೆ, ಹಾಗೆ ವೈಟ್ ಕಲರ್ ಮತ್ತು ಸ್ಕೈ ಬ್ಲೂ ಕಲರನ್ನು ನೀವು ವೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕನ್ಯಾ ರಾಶಿ ವ್ಯೂವರ್ಸ್ಗೆ ನಿಮಗಾಗಿ ಈ ತಿಂಗಳ ಗೈಡೆನ್ಸ್ ಏನು ಅಂತೇಳಿ ನೋಡೋಣ. ಓಕೆ, ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇದೆ. ಯಾವುದೇ ರೀತಿಯ ಆಕ್ಸಿಡೆಂಟ್ಗಳು ನಡಿಬೋದು, ಕೈಕಾಲುಗಳು ಮುರ್ಕೋಬೋದು, ಪೆಟ್ಟಾಗ್ಬೋದು, ಗಾಯ ಆಗ್ಬೋದು, ಚಾಕುಲಿ ಕೈ ಕುಯ್ಕೊಳ್ಳುವಂಥ ಚಾನ್ಸಸ್ ಇದೆ. ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಹಾರ್ಡ್ವೇರಿಂಗ್ ಎನರ್ಜಿಯಲ್ಲಿ ಏನಾದ್ರು ಇತ್ತು ಅಂದರೆ ಅಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಆಗೋ ಅಥವಾ ಬಾಡಿಗೆ ಹಾರ್ಮ್ ಆಗುವಂತಹ ಒಂದು ಎನರ್ಜಿ ಈ ಒಂದು ತಿಂಗಳಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಫೈನಾನ್ಷಿಯಲ್ಲು ಅಷ್ಟು ಚೆನ್ನಾಗಿ ಇಲ್ಲ, ಕೆರಿಯರ್ ವೈಸು ಅಷ್ಟು ಚೆನ್ನಾಗಿ ಈ ಒಂದು ತಿಂಗಳಲ್ಲಿ ಇಲ್ಲ. ಬಹುಶಃ ಈ ಟೈಮಲ್ಲಿ ನೀವು ಹೆಚ್ಚು ಸಾಲ ಮಾಡ್ಕೋಬೋದು ಅಥವಾ ಸಾಲ ತೀರಿಸ್ಬೇಕಲ್ಲ ಅನ್ನೋ ಚಿಂತೆಗೆ ನಿಮಗೆ ಒಳಗಾಗ್ಬೋದು. ರಿಲೇಷನ್ಶಿಪ್ ಬ್ಯಾಲೆನ್ಸಲ್ಲಿದೆ, ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಸ್ಪಿರಿಚುವಲ್ ವೈಸು ನೀವು ಲೈಫಲ್ಲಿ ದೇವ್ರಿಲ್ಲ, ನಮ್ಮ ಲೈಫಲ್ಲಿ ಯೂನಿವರ್ಸ್ ಅಥವಾ ಇಲ್ಲ, ಅಥವಾ ದೇವ್ರು ನಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಅನ್ನೋ ಒಂದು ಎನರ್ಜಿಗೆ, ಥಾಟಿಗೆ ಬರಬೇಡಿ. ಓಕೆ, ನೀವು ಆ ಥಾಟಿಗೆ ಬರೋವಂತಹ ಒಂದು ಎನರ್ಜಿ ಇದೆ, ಆ ಥಾಟಲ್ಲಿ ಬರಬೇಡಿ. ಓಕೆ, ದೇವರು ನಿಮ್ಮ ಜೊತೆಗಿದ್ದಾರೆ. ಓಕೆ, ಕೆಲವೊಂದು ಎನರ್ಜೀಸು, ನೆಗೆಟಿವ್ ಎನರ್ಜೀಸು ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗ್ಬೋದು, ಅಥವಾ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಕ್ರಿಯೇಟ್ ಆಗಿದ್ರೆ ಆ ಒಂದು ಎಂಡ್ ಆಗುವಂತಹ ಒಂದು ಎನರ್ಜಿ ಇಲ್ಲಿ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾಗೆಯೇ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ನಿಮ್ಮ ಹತ್ರನೇ ಇದೆ. ಆದಷ್ಟು ಮೆಡಿಟೇಷನ್ ಮಾಡಿ, ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ, ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಹೀಲಿಂಗ್ ಪ್ರೊಸೆಸ್ ಬೇಕಂತಂದರೆ ಹೀಲಿಂಗ್ ತೊಗೋಬೋದು. ನೀವು ಹೀಲಿಂಗ್ ಕಲ್ತಿದ್ರೆ ಹೀಲಿಂಗ್ ಮಾಡ್ಬೋದು. ಇಲ್ಲಿ ನಿಮಗೆ ಬೇರೆಯವರಿಂದ ಹೀಲಿಂಗ್ ಅಗತ್ಯ ಇದೆ. ಓಕೆ, ಇಲ್ದಿದ್ರೆ ಸ್ವಲ್ಪ ಸ್ಟ್ರಗಲ್ ಫೇಸ್ ಮಾಡ್ತೀರಿ. ಅದು ಫೈನಾನ್ಷಿಯಲ್ ಹೀಲಿಂಗು ಬೇಕಿದೆ, ಹೆಲ್ತ್ ಹೀಲಿಂಗು ಬೇಕಿದೆ, ಆ್ಯಂಡ್ ರಿಲೇಷನ್ಶಿಪ್ ಪ್ರತಿ ಹೀಲಿಂಗ್ ಬೇಕಿದೆ, ಕೆರಿಯರ್ ವೈಸು ಹೀಲಿಂಗ್ ಬೇಕಿದೆ, ಓವರ್ ಆಲ್ ಹೀಲಿಂಗ್ ನಿಮಗೆ ಬೇಕಾಗಿರುತ್ತೆ. ಸೊ 7 ಚಕ್ರ ಹೀಲಿಂಗ್ ಬ್ಯಾಲೆನ್ಸನ್ನು ಮಾಡ್ಕೋಬೋದು ನೀವು ಈ ತಿಂಗಳಲ್ಲಿ. ಓಕೆ, ನೀವು ಅವಾಯ್ಡ್ ಮಾಡಬೇಕಾಗಿರೋ ಕಲರು ಕಂಪ್ಲೀಟಾಗಿ ಡಾರ್ಕ್, ಕಂಪ್ಲೀಟಾಗಿ ಬ್ರೌನ್ ಕಲರನ್ನು ನೀವು ಅವಾಯ್ಡ್ ಮಾಡಿ. ಹಾಗೆಯೇ
ತುಂಬ ನಡೆಯೋವಾಗ ಆಗಿರ್ಬೋದು, ಬೈಕ್ ರೈಡ್ ಮಾಡೋವಾಗ ಆಗಿರ್ಬೋದು, ಕಾರ್ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ವೆಹಿಕಲನ್ನು ಡ್ರೈವ್ ಮಾಡ್ತಾಯಿದ್ರೆ ಅಥವಾ ಜರ್ನಿ ಮಾಡ್ತಾಯಿದ್ರೆ ಅಲ್ಲಿ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಮನೆ ಸುತ್ತಮುತ್ತಲೂ ಓಡಾಡೋವಾಗ ಹುಷಾರಾಗಿರಬೇಕು. ಇಲ್ಲಾಂದರೆ ಕೈಕಾಲು ಮುರಿಯೋದು ಇನ್ನೇನೋ ಸಮಸ್ಯೆಗಳು ಕಾಣಿಸುತ್ತೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ತುಂಬ ಲಾಂಗ್ ಜರ್ನಿಯನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ಈ ತಿಂಗಳಲ್ಲಿ. ಓಕೆ, ವೇರ್ ಮಾಡಬೇಕಾಗಿರೋ ಕಲರ್ಸ್ ಬಂದು ಲೈಟ್ ಯೆಲ್ಲೋ ಕಲರ್, ಕ್ರೀಮ್ ಕಲರ್, ಆರೆಂಜ್ ಕಲರ್, ಗ್ರೀನ್ ಕಲರ್. ಓಕೆ, ಇವುಗಳನ್ನು ವೇರ್ ಮಾಡಿ. ಪೈರೆಟನ್ನು ನೀವು ಯೂಸ್ ಮಾಡಿ, ಪೈರೆಟ್ ಕ್ರಿಸ್ಟಲನ್ನು ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ತುಲಾ ರಾಶಿಯವರಿಗೆ, ಲೀಬ್ರಾ, ನಿಮಗಾಗಿ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ರೆಸ್ಟ್ ತಗೊಳ್ತಾ ಇಲ್ಲ. ಸೊ ಈ ಒಂದು ತಿಂಗಳಲ್ಲಿ ಸ್ವಲ್ಪ ರೆಸ್ಟ್ ಕೂಡ ತಗೊಳ್ಳಿ. ಓಕೆ, ಹಾಸ್ಪಿಟಲೈಸ್ ಆಗೋ ಅಂತಹ ಚಾನ್ಸಸ್ ಕೂಡ ಇದೆ. ಸೊ ಅಲರ್ಟ್ ಆಗಿರಿ. ಓಕೆ, ಫೈನಾನ್ಷಿಯಲ್ ವೈಸು ಸ್ವಲ್ಪ ನಿಮಗೆ ಆಸೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಸೊ ಖರ್ಚನ್ನು ಕಮ್ಮಿ ಮಾಡಿ ಆಸೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ. ಓಕೆ, ಯಾವುದೇ ರೀತಿಯ ಫೈನಾನ್ಷಿಯಲ್ ಇಶ್ಯೂಸ್ ಆಗ್ಬೋದು, ಅಮೌಂಟು ಯಾರಾದರೂ ಕದಿಬೋದು ಅಥವಾ ನೀವು ಕಳ್ಕೊಬೋದು. ಈ ಥರದೊಂದೆಲ್ಲ ಎನರ್ಜೀಸ್ ಇದೆ. ಕೆಲವರಿಗೆ ಇಲ್ಲಿ ಕಳ್ಕೊಂಡೋಗಿರೋ ಅಮೌಂಟ್ ವಾಪಸ್ ಸಿಗ್ಬೋದು, ಅಥವಾ ಕಳ್ಕೊಂಡೋಗಿರ್ತಕ್ಕಂತಹ ನಾಣ್ಯಗಳಾಗಿರ್ಬೋದು, ಅವುಗಳು ನಿಮಗೆ ಸಿಗುವಂತಹ ಚಾನ್ಸಸ್ ಇದೆ. ಓಕೆ, ಇನ್ನು ಕೆಲವರಿಗೆ ರಿಲೇಷನ್ಶಿಪ್ ವೈಸ್ ನೋಡೋದಾದರೆ ಪ್ರತಿಯೊಬ್ಬ ಪರ್ಸನ್ ಜೊತೆಗೂ ನಿಮ್ಮ ರಿಲೇಷನ್ಶಿಪ್, ಪ್ರತಿಯೊಬ್ಬ ಪರ್ಸನ್ ಜೊತೆಗೂ ನಿಮ್ಮ ರಿಲೇಷನ್ಶಿಪ್ ಈ ಒಂದು ತಿಂಗಳಲ್ಲಿ ಬ್ಯಾಲೆನ್ಸ್ ಆಗಿದೆ. ಓಕೆ, ಒಂದು ಹ್ಯಾಪಿಯಾಗಿ ಇರುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಮೆಂಟಲ್ ಪೀಸ್, ಎಮೋಷ್ನಲ್ ಪೀಸ್. ಓಕೆ, ಎಮೋಷ್ನಲ್ ಸಪೋರ್ಟ್ ಕೂಡ ನಿಮಗೆ ಕೊಡ್ಬೋದು. ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೊಡುವಂತಹ ಸಾಧ್ಯತೆ ಇದೆ. ಸ್ಪಿರಿಚುವಲ್ ಜರ್ನಿಯಲ್ಲಿ ತುಂಬ ಒಳ್ಳೆಯದಿದೆ. ಓಕೆ, ಬಟ್ ನೀವೆಲ್ಲೋ ಒಂದು ಕಡೆ ಮೆಡಿಟೇಷನ್ ಮಾಡದೇ ಇರೋದು ಅಥವಾ ಯೋಗಾಭ್ಯಾಸ ಮಾಡದೇ ಇರೋದು ಅಥವಾ ನೀವು ಹೀಲಿಂಗ್ ಕಲ್ತಿದ್ರೆ ಆ ಥೆರಪಿಗಳನ್ನು ಪ್ರಾಕ್ಟೀಸ್ ಮಾಡದೇ ಇರೋದು ಏನಾದ್ರು ಸ್ಟಾಪ್ ಮಾಡಿದರೆ ಈ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಹೀಲಿಂಗ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅದು ಕೂಡ ನೀವು ಮಾಡಿ. ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗಿರುವಂತಹ ಹೀಲಿಂಗನ್ನು ಮೊದಲು ನೀವು ಮಾಡ್ಕೊಳ್ಳಿ. ಮೊದಲು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ಇದು ಯೂನಿವರ್ಸ್ನ ಗೈಡೆನ್ಸು. ಅವಾಯ್ಡ್ ಮಾಡಬೇಕಾಗಿರೋ ಕಲರು ಗ್ರೀನ್, ಬ್ಲ್ಯಾಕ್. ಓಕೆ, ಹಾಗೆ ಯೆಲ್ಲೋ ಕಲರ್ ಕೂಡ ಅವಾಯ್ಡ್ ಮಾಡಿ. ಈ ಒಂದು ತಿಂಗಳಲ್ಲಿ ಯೂಸ್ ಮಾಡಬೇಕಾಗಿರೋ ಕಲರು ಇಂಡಿಗೋ, ಯೆಲ್ಲೋ, ಗ್ರೀನ್, ರೆಡ್, ಲೈಟ್ ಪಿಂಕ್ ಯೂಸ್ ಮಾಡ್ಬೋದು. ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲನ್ನು ಯೂಸ್ ಮಾಡಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ತೆ ವೃಶ್ಚಿಕ ರಾಶಿಯ ವೀವರ್ಸ್ಗೆ, ಸ್ಕಾರ್ಪಿಯೋ ವೀವರ್ಸ್ಗೆ. ಸೊ ನೀವು ಮೂನ್ ಸೈನ್ ಅಥವಾ ಸನ್ ಸೈನ್ ಯಾವುದ್ರಲ್ಲಿ ನೋಡ್ತೀರೋ ಅದನ್ನು ನೋಡಿ. ಹೆಲ್ತ್ ವೈಸು ತುಂಬಾ ಡಲ್ ಆಗುವಂತಹ ಒಂದು ಎನರ್ಜಿ ಇದೆ. ಸೊ ಹುಷಾರಾಗಿರಿ. ಓಕೆ, ನಿಮ್ಮ ಕೆರಿಯರಲ್ಲಿ ಎನರ್ಜಿ ಚೆನ್ನಾಗಿದೆ. ಪ್ರಮೋಷನ್ ಆಗೋ ಚಾನ್ಸಸ್ ಇದೆ. ಅಥವಾ ಪಾರ್ಟ್ ಟೈಮ್ ಜಾಬ್ ಇತ್ತು ಅಂತಂದರೆ ಅದು ಪರ್ಮನೆಂಟ್ ಆಗುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ನೀವು ಜಾಬ್ಗಾಗಿ ಪ್ರಿಪ್ರೇಷನ್ ಆಗ್ತಾಯಿದ್ರೆ ಈ ಒಂದು ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಎಮೋಷ್ನಲ್ ವೈಸು ನಿಮಗೆ ನ್ಯೂ ಪ್ರಪೋಸಲ್ಸ್ ಬರ್ಬೋದು. ಓಕೆ, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ಬೋದು, ಲವರ್ ನಿಮಗೆ ಸಿಗ್ಬೋದು, ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆಗೂ, ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆಗೆ ಈ ಒಂದು ತಿಂಗಳಲ್ಲಿ ರಿಲೇಷನ್ಶಿಪ್ ಬಾಂಡಿಂಗು ಚೆನ್ನಾಗಿರುತ್ತೆ. ಅವ್ರ ಜೊತೆ ಹ್ಯಾಪಿ ಫೀಲ್ ಆಗಿರುವಂತಹ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಕೆರಿಯರಲ್ಲಿ ನಿಮಗೆ ಹಾರ್ಟ್ ಬ್ರೋಕ್ ಆಗ್ಬೋದು. ಓಕೆ, ಯಾರಾದರೂ ನಿಮ್ಮ ಕೆರಿಯರ್ ಮೇಲೆ ಕಣ್ಣು ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್, ಡಾರ್ಕ್ ಮ್ಯಾಜಿಕ್ ಆಗಿರುವಂತಹ ಒಂದು ಎನರ್ಜಿ ಇರೋದ್ರಿಂದ ನಿಮಗೆ ಮಾನಸಿಕ ತಳಮಳ, ಮಾನಸಿಕವಾಗಿ ಭಯ, ಓಕೆ, ಗಟ್ ಹೆಲ್ತ್ ಇಶ್ಯೂಸ್ ಕಾಣ್ಬೋದು. ಗಟ್ ಫೀಲಿಂಗ್ ಕೂಡ ವರ್ಕೌಟ್ ಆಗ್ಬೋದು. ಏನು ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದು, ಇವೆಲ್ಲ ಇಶ್ಯೂಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಥರದ್ದೇನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದ್ದರೆ ಅಥವಾ ಇನ್ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಹಾರ್ಮ್ ಮಾಡ್ತಾ ಇದ್ದರೆ, ಸೊ ಅದರಿಂದ ಹೊರಗಡೆ ಬರೋಕ್ಕೆ ನೀವು ಹೀಲಿಂಗ್ ಮಾಡಿಸೋದು ಓಕೆ ಒಳ್ಳೆಯದು. ಆ್ಯಂಡ್ ಆಲ್ಸೋ ದೇವಸ್ಥಾನದಲ್ಲಿ ನಿಮ್ಮ ಜಾತಕವನ್ನು ತೋರಿಸ್ಬಿಟ್ಟು ಏನಾದರೂ ದೋಷ ಏನಾದರೂ ಇತ್ತಂದರೆ ಆ ಪರಿಹಾರ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ. ಇಲ್ಲ ನಮ್ಮ ಹತ್ರ ಹೀಲಿಂಗಿಗೆ ಬಂದು ಹೀಲಿಂಗ್ ಮಾಡಿಸ್ಕೊಳ್ಳಿ, ನೋಡೋಣ. ಓಕೆ, ಪರ್ಸ್ನಲ್ ಟ್ಯಾರೋಟ್ ತಗೊಂಡು ನಿಮ್ಗೆ ಅಲ್ಲಿ ಎಕ್ಸಾಕ್ಟಾಗಿ ಏನು ಸಮಸ್ಯೆ ಇದೆ ಅಂತ ನೋಡೋಣ. ಸಮಸ್ಯೆ ನೋಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಪರಿಹಾರವನ್ನು ತಗೊಳ್ಳೋಣ. ಸೊ ನೀವು ಅವಾಯ್ಡ್ ಮಾಡಬೇಕಾಗಿರುವಂತಹ
ಕಲರ್ಸ್ ಬಂದು ಡಾರ್ಕ್ ಕಲರ್, ಡಾರ್ಕ್ ರೆಡ್ ಅವಾಯ್ಡ್ ಮಾಡಿ ಆ್ಯಂಡ್ ಡಾರ್ಕ್ ಗ್ರೀನ್ ಅವಾಯ್ಡ್ ಮಾಡಿ ಈ ಒಂದು ತಿಂಗಳಲ್ಲಿ. ಆ್ಯಂಡ್ ಯೂಸ್ ಮಾಡಬೇಕಾಗಿರೋದು ಗ್ರೇ ಕಲರ್, ಓಕೆ, ಆಕಾಶ್ ನೀಲಿ, ಓಕೆ, ಆಮೇಲೆ ವೈಟ್ ಹಾಗೆ ಪಿಂಕ್ ಕಲರ್ ಯೂಸ್ ಮಾಡಿ. ಓಕೆ, ಪಂಚಲೋಹದ ಉಂಗುರ ಸಿಕ್ತು ಅಂತಂದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಪೈರೇಟ್ ಕ್ರಿಸ್ಟಲನ್ನು ಯೂಸ್ ಮಾಡಿ, ಪ್ರೊಟೆಕ್ಷನ್ ಕ್ರಿಸ್ಟಲ್ಸನ್ನು ಯೂಸ್ ಮಾಡಿ ನಮ್ಮ ಹತ್ರ ಅವೈಲೇಬಲ್ ಇದೆ, ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಧನುರಾಶಿ ವ್ಯೂವರ್ಸಿಗೆ ನಿಮಗಾಗಿ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಸಜಿಟೇರಿಯಸ್, ನೀವು ಮೂನ್ ಸೈನ್ ಅಥವಾ ಸನ್ಶೈನಲ್ಲಿ ನೋಡ್ಬೋದು. ಓಕೆ, ನಿಮ್ಮ ಹೆಲ್ತ್ ವೈಸು ಸ್ವಲ್ಪ ಗಮನ ಕೊಡಿ. ಓಕೆ, ಮಾನಸಿಕ ಕಿರಿಕಿರಿ, ಭಯ ನಿಮ್ಮನ್ನು ಕಾಡ್ಬೋದು, ಯಾರೋ ನಿಮ್ಮ ಹಿಂದೆ ಬಂದು ನಿಂತಂಗಾಗಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ಸ್ಪಿರಿಚುವಲ್ ವೈಸು ನೀವು ಹೀಲಿಂಗನ್ನು ತಗೋಬೇಕಾಗತ್ತೆ, ನಿಮ್ಮ ಔರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಫೈನಾನ್ಷಿಯಲ್ ವೈಸು ಸ್ವಲ್ಪ ಬರ್ಡನ್ ಫೀಲ್ ಆಗ್ಬೋದು, ಅಥವಾ ಫೈನಾನ್ಷಿಯಲಿ ಕೆರಿಯರಲ್ಲಿ ಏನಾದರೂ ಸ್ಟ್ರಗಲನ್ನು ಫೇಸ್ ಮಾಡ್ತಾಯಿದ್ರೆ ಆ ಒಂದು ಸ್ಟ್ರಗಲ್ ಎನರ್ಜಿ ಎಂಡ್ ಆಗುವಂತಹ ಒಂದು ಎನರ್ಜಿ ಇದೆ. ಹಾಗೆಯೇ ನಿಮ್ಮ ಮೇಲೆ ತುಂಬ ಹೊರೆ ಇತ್ತು ಅಂತಂದರೆ ಆ ಹೊರೆಯನ್ನು ಇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂದರೆ ಬೇರೆಯವ್ರ ಕೆಲಸವನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಫೈನಾನ್ಷಿಯಲ್ ಗೈಡೆನ್ಸು. ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಇದೆ, ಬಾಂಡಿಂಗ್ ಚೆನ್ನಾಗಿದೆ. ಓಕೆ, ಎಲ್ಲ ರೀತಿಯ ರಿಲೇಷನ್ಶಿಪ್ಪಲ್ಲೂ ಈ ಒಂದು ತಿಂಗಳಲ್ಲಿ ಹೀಲ್ ಆಗುವಂತಹ ಚಾನ್ಸಸ್ ಇದೆ. ಹೆಚ್ಚು ಟೈಮ್ ಸ್ಪೆಂಡನ್ನು ನೀವು ಮಾಡಲಿದ್ದೀರಿ. ನೀವು ಯಾರ ಜೊತೆ ಬಾಂಡಿಂಗನ್ನು ಇಟ್ಕೊಂಡಿದ್ದೀರಾ ಅವ್ರ ಜೊತೆಗೆ ಬಹುಶಃ ನಿಮ್ಮ ಮನೆಯ ಪ್ರಾಣಿಗಳ ಜೊತೆಗೂ ಒಳ್ಳೆ ರೀತಿಯ ಬಾಂಡಿಂಗ್ ಇರುವಂತಹ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಒಂದು ಸ್ಟ್ರೆಂತ್ ಸಿಗ್ತಾ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಅದು ಮ್ಯಾರಿಡ್ ಅನ್ಮ್ಯಾರಿಡ್ ಆಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯ ರಿಲೇಷನ್ಶಿಪ್ಪಲ್ಲಿ ಯಾರ ಜೊತೆಗೆ ನಿಮಗೆ ಸಂಬಂಧ ಚೆನ್ನಾಗಿರಲಿಲ್ಲೋ ಅವ್ರ ಜೊತೆಗೆ ಈ ಒಂದು ತಿಂಗಳಲ್ಲಿ ಸಂಬಂಧ ಚೆನ್ನಾಗಾಗ್ತಾ ಇದೆ. ಸ್ಪಿರಿಚುವಲ್ ವೈಸು ಅವೇಕ್ನಿಂಗ್ ಆಗೋಕ್ಕೆ ಈ ಒಂದು ಟೈಮ್ ಚೆನ್ನಾಗಿದೆ. ಈ ಒಂದು ಟೈಮಲ್ಲಿ ಬಹುಶಃ ನೀವು ಸ್ಪಿರಿಚುವಲ್ ಅವೇಕ್ನಿಂಗಿಗೆ ದಾರಿ ಹುಡುಕ್ತಾ ಇರ್ಬೋದು. ಓಕೆ, ಯೂನಿವರ್ಸ್ ನಿಮಗೆ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಮಾಡ್ತಾರೆ, ನಿಮ್ಮ ತಲೆಯಲ್ಲಿ ಒಳ್ಳೆ ಥಾಟ್ಸ್ ಬರುತ್ತೆ. ಓಕೆ, ಬಟ್ ನೀವು ಅದ್ರ ಕಡೆ ಗಮನ ಜಾಸ್ತಿ ಕೊಡ್ತಾ ಇಲ್ಲ ಅಂತಂದರೆ ಅದ್ರ ಕಡೆ ಗಮನ ಕೊಡಬೇಕು. ಓಕೆ, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಹೀಲಿಂಗ್ ಮಾಡ್ಕೊಳ್ಳೋದು ಮಾಡಬೇಕಾಗತ್ತೆ, ಹೀಲಿಂಗ್ ಕಲಿಯೋದು ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಅಟ್ಲೀಸ್ಟ್ ಬೇರೆಯವ್ರ ಹತ್ರನಾದ್ರು ಹೀಲಿಂಗನ್ನು ತಗೊಳ್ಳಿ, ಇದರಿಂದ ನಿಮಗೆ ಒಳ್ಳೇದಿರುತ್ತೆ. ಓಕೆ, ಹಾಗೆ ಕೇತು ರೆಮಿಡಿಯನ್ನು ನೀವು ಮಾಡಬೇಕಾಗತ್ತೆ. ಓಕೆ, ನೀವು ಯೂಸ್ ಮಾಡಬೇಕಾಗಿರೋ ಕಲರು ಲೈಟ್ ಬ್ರೌನ್, ಯೆಲ್ಲೋ, ಗ್ರೀನ್, ಆರೆಂಜ್. ಓಕೆ, ಇದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಹೆಲ್ತ್ ಕಡೆ ಗಮನ ಕೊಡಿ, ಹೆಚ್ಚು ಸೊಪ್ಪು ತರಕಾರಿಗಳನ್ನು ತಿನ್ನಿ, ಸೇವನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಮಕರ ರಾಶಿಯವರಿಗೆ ನಿಮಗಾಗಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಹೆಲ್ತ್ ವೈಸು ಒಳ್ಳೆಯದಿದೆ, ಒಳ್ಳೆ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಯೂನಿವರ್ಸಿಂದ. ಓಕೆ, ಯೂನಿವರ್ಸೇ ಖುದ್ದು ನಿಮ್ಮನ್ನು ಹೀಲ್ ಮಾಡ್ತಾ ಇರ್ಬೋದು, ಅಥವಾ ನೀವು ಹೀಲರ್ಸ್ ಹತ್ರ ಹೀಲಿಂಗ್ ತಗೊಂಡು ಹೀಲ್ ಆಗ್ತಾ ಇರೋಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ಕೆರಿಯರ್ ವೈಸು ಒಳ್ಳೆಯದಿದೆ, ಬಟ್ ರಿಲೇಷನ್ಶಿಪ್ ಪ್ರತಿ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ. ಸ್ಪಿರಿಚುವಲ್ ವೈಸು ಕೂಡ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ. ಯೂನಿವರ್ಸನ್ನು ನಂಬಿ, ಡಿವೈನನ್ನು ನಂಬಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಿಮ್ಮ ಸೋಲ್ಗೆ ಬೇಕಾಗಿರೋಂಥ ಊಟವನ್ನು ನೀವು ಬಳಸಬೇಕು. ಕಾಸ್ಮಿಕ್ ಎನರ್ಜಿಯಿಂದ ಮಾತ್ರ ನಿಮಗೆ ಸೋಲ್ಗೆ ಶಕ್ತಿ ಸಿಗತ್ತೆ. ಹಾಗಾಗಿ ನೀವು ದೇವರನ್ನು ನಂಬಿ, ದೇವರನ್ನು ಧ್ಯಾನ ಮಾಡಿ, ದೇವರುಗಳ ಪ್ರಾರ್ಥನೆ ಮಾಡಿ, ಭಜನೆ ಮಾಡಿ. ಓಕೆ, ನಿಮ್ಮನ್ನು ನೀವು ದೇವ್ರ ಜೊತೆಗೆ, ಡಿವೈನ್ ಜೊತೆಗೆ ಅಲೈನ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ಒಂದು ತಿಂಗಳಲ್ಲಿ ನೀವೇನಾದರೂ ಆ ಕೆಲಸ ಮಾಡಲಿಲ್ಲ ಅಂದರೆ ತುಂಬ ಸ್ಟ್ರಗಲ್ ಫೇಸ್ ಮಾಡಬೇಕಾಗತ್ತೆ. ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ವೈಸು, ಹಾಗೆಯೇ ಅವರ ವೈಸ್ ಸ್ಟ್ರಗಲ್ ಫೇಸ್ ಮಾಡ್ತೀರಿ. ಎಮೋಷ್ನಲ್ ರಿಲೇಷನ್ಶಿಪ್ ಪ್ರತಿ ಮತ್ತು ಫೈನಾನ್ಷಿಯಲ್ ಪ್ರತಿ ಸ್ಟ್ರಗಲನ್ನು ಫೇಸ್ ಮಾಡ್ತೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನಂಬಿರ್ತಕ್ಕಂಥ ದೇವರನ್ನು ಬಿಡಬಾರ್ದು, ಪೂಜೆ ಮಾಡೋದು ಬಿಡಬಾರ್ದು, ಮಂತ್ರ ಚಾಂಟ್ ಮಾಡೋದಾಗಿರ್ಬೋದು, ನಾಮಸ್ಮರಣೆ ಮಾಡೋದಾಗಿರ್ಬೋದು ಬಿಡಬಾರ್ದು. ಹೀಲಿಂಗ್ ಕಲ್ತಿದ್ರೆ ಹೀಲಿಂಗ್ ಮಾಡೋದನ್ನು ಬಿಡಬಾರ್ದು. ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ. ಓಕೆ, ಫಸ್ಟು ನಿಮ್ಮ ಹೆಲ್ತನ್ನು, ನಿಮ್ಮ ಬಗ್ಗೆ ಕೇರನ್ನು ನೀವು ತಗೊಳ್ಳಿ. ನಿಮಗಾಗಿ ನೀವು ಸ್ಟ್ಯಾಂಡನ್ನು ತಗೊಳ್ಳಿ ಅಂತೇಳಿ ಯೂನಿವರ್ಸಿಂದ ಗೈಡೆನ್ಸ್ ಇದೆ. ನೀವು ವೇರ್ ಮಾಡಬೇಕಾಗಿರ್ತಕ್ಕಂತಹ ಕಲರ್ ಬಂದು ಲೈಟ್ ಬ್ರೌನ್, ಯೆಲ್ಲೋ, ಆರೆಂಜ್, ಓಕೆ, ವೈಟ್. ಓಕೆ, ಡಾರ್ಕ್ ಕಲರ್ ಶೇಡನ್ನು ಮತ್ತು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಹರಿದ ಬಟ್ಟೆಗಳನ್ನು ಹಾಕೊಳ್ಳೋದನ್ನು ಸ್ಟಾಪ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಟಲ್ ವೇರನ್ನು ಮಾಡಿ, ಟೈಗರ್ ಐ ಆಗಿರ್ಬೋದು, ಕ್ಯಾಟ್ ಐ, ಕ್ಯಾಟ್ ಬ್ಲೂ ಕ್ಯಾಟ್ ಐ. ಓಕೆ, ಕ್ಯಾಟ್ ಐ ಅದೊಂಥರ ಗ್ರೇ ಕಲರಲ್ಲಿ ಬರುತ್ತೆ, ಅಂಥ ಕ್ರಿಸ್ಟಲ್ಸ್ಗಳನ್ನು ನೀವು ವೇರ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್.
ಕುಂಭರಾಶಿಯವರಿಗೆ ಈ ಒಂದು ತಿಂಗಳಿನ ಗೈಡೆನ್ಸ್ ಏನಂತೇಳಿ ಹೇಳ್ತಾ ಇದ್ದೀನಿ. ಹೆಲ್ತ್ ಚೆನ್ನಾಗಿದೆ, ಬಟ್ ಎಮೋಷ್ನಲಿ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ ಪ್ರತಿ ಬ್ಯಾಲೆನ್ಸ್ ಇರೋದು, ಪ್ರಪೋಸಲ್ ಬರೋದು ಎಲ್ಲ ಎನರ್ಜಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ವೈಸು ನೀವು ಸ್ಟ್ರಗಲ್ ಫೇಸ್ ಮಾಡ್ಬೋದು, ಅಮೌಂಟನ್ನು ಕಳ್ಕೊಬೋದು, ಅಥವಾ ಹೆಲ್ತ್ ವೈಸ್ ನೀವು ಡಾಕ್ಟ್ರ್ ಹತ್ರ ಚೆಕಪ್ಗೆ ಅಂತ ಹೇಳಿ ಅಲ್ಲಿ ಖರ್ಚಾಗುವಂಥದ್ದು. ಈ ಒಂದು ತಿಂಗಳಲ್ಲಿ ಹೆಚ್ಚು ಖರ್ಚು ವೆಚ್ಚಗಳು ಜಾಸ್ತಿ ಇದೆ. ಸೊ ಆದಷ್ಟು ನಿಮ್ಮ ಖರ್ಚುಗಳಿಗೆ ಕಡಿವಾಣವನ್ನು ಹಾಕ್ಕೊಂಡು ಮನಿ ಸೇವಿಂಗ್ ಮಾಡಬೇಕಾಗತ್ತೆ ಈ ಒಂದು ತಿಂಗಳಲ್ಲಿ. ಕೆರಿಯರ್ ವೈಸಲ್ಲಿ ನಿಮಗೆ ಆ್ಯಕ್ಚುಲಿ ನೀವು ಎಲ್ಲಿ ಜಾಬ್ ಮಾಡ್ತಾಯಿದ್ದೀರ ಅಥವಾ ಬಿಸ್ನೆಸ್ ಮಾಡ್ತಾಯಿದ್ದೀರ ಅದು ಒಂದು ಫ್ಲೋ ಅಲ್ಲಿ ಹೋಗೋಂತಹ, ಬ್ಯಾಲೆನ್ಸಲ್ಲಿ ಹೋಗೋಂತಹ ಒಂದು ಎನರ್ಜಿ ಇದೆ. ರಿಲೇಷನ್ಶಿಪ್ ಬ್ಯಾಲೆನ್ಸಲ್ಲಿರುತ್ತೆ. ಯಾವುದೇ ರಿಲೇಷನ್ಶಿಪ್ ಆಗಿದ್ರೂ ಪರವಾಗಿಲ್ಲ, ನಿಮಗೆ ಅವರ ಸಪೋರ್ಟ್ ಸಿಗೋವಂಥದ್ದು, ಫ್ಯಾಮಿಲಿ ಸಪೋರ್ಟ್, ಫ್ರೆಂಡ್ಸ್ ಸಪೋರ್ಟ್, ಓಕೆ, ನಿಮ್ಮ ಬಾಸ್ ಸಪೋರ್ಟ್ ಆಗಿರ್ಬೋದು, ಸುಪೀರಿಯರ್ ಸಪೋರ್ಟ್ ಆಗಿರ್ಬೋದು, ಹಿರಿಯರ ಸಪೋರ್ಟ್ ಆಗಿರ್ಬೋದು, ಇದು ಎನರ್ಜೀಸ್ ನನಗಿಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸ್ಪಿರಿಚುವಲ್ ವೈಸು ನೀವು ಎಲ್ಲೋ ಒಂದು ಕಡೆ ಡಲ್ ಆಗ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆ ನಿಮ್ಮ ಅವೇರ್ನೆಸ್ಸನ್ನು ನೀವು ಮರಿತಾ ಇದ್ದೀರಿ. ಸೊ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ನಿಮ್ಮ ಸೋಲ್ಗೆ ಬೇಕಾಗಿರುವಂತಹ ಎನರ್ಜಿ, ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದ್ರ ಕಡೆ ಗಮನ ಕೊಡಬೇಕಾಗತ್ತೆ ಈ ಒಂದು ತಿಂಗಳಲ್ಲಿ. ಆದಷ್ಟು ಮೆಡಿಟೇಷನ್ ಮಾಡಿ, ಜರ್ನಿ ಮಾಡೋವಾಗ ಹುಷಾರಾಗಿರಿ, ಓಡಾಡುವಾಗ ಹುಷಾರಾಗಿರಿ. ಓಕೆ, ಸೊ ಈ ಒಂದು ಟೈಮಲ್ಲಿ ನೀವು ಯೂಸ್ ಮಾಡಬೇಕಾಗಿರೋ ಕಲರು ವೈಟ್, ಲೈಟ್ ಗ್ರೀನ್, ಲೈಟ್ ಯೆಲ್ಲೋ, ಓಕೆ, ಪಿಸ್ತಾ ಗ್ರೀನ್, ಓಕೆ, ವಾಟರ್ ಕಲರ್, ಓಕೆ, ಇವುಗಳನ್ನು ಯೂಸ್ ಮಾಡಿ. ಅವಾಯ್ಡ್ ಮಾಡಿ ಬ್ಲ್ಯಾಕ್ ಕಲರ್, ಓಕೆ. ಹಾಗೆಯೇ ಡಾರ್ಕ್ ಶೇಡಲ್ಲಿರೋವಂತಹ ಡಾರ್ಕ್ ಬ್ರೌನು, ಒಟ್ಟಿನಲ್ಲಿ ಫುಲ್ಲಲ್ಲಿ ಡಾರ್ಕ್, ಯಾವುದೇ ಕಲರ್ ಆಗಿದ್ರೂ ಫುಲ್ ಡಾರ್ಕ್ ಬರುತ್ತಲ್ಲ, ಆ ಡಾರ್ಕ್ ಶೇಡಲ್ಲಿ ಯಾವ ಕಲರನ್ನು ನೀವು ಈ ತಿಂಗಳಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಮೂನ್ ಸ್ಟೋನ್ ಹಾಗೆ ಸಿಟ್ರೀನ್ ಕ್ರಿಸ್ಟಲ್ಗಳನ್ನು ವೇರ್ ಮಾಡಿ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಹೆಲ್ತ್, ವೆಲ್ತ್, ಪರ್ಸನಲ್, ರಿಲೇಷನ್ಶಿಪ್ ಪ್ರತಿ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಓಕೆ, ಹೆಲ್ತು ಮಾನಸಿಕ ಖಿನ್ನತೆ, ಮಾನಸಿಕ ತಳಮಳ, ಮಾನಸಿಕ ದುಗುಡ, ಮಾನಸಿಕ ಭಯ ನಿಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಮೆಂಟಲ್ ಪೀಸ್ಗಾಗಿ ನೀವು ಹೀಲಿಂಗನ್ನು ಮಾಡ್ಕೊಬೇಕಾಗತ್ತೆ ಈ ಒಂದು ತಿಂಗಳಲ್ಲಿ. ಓವರ್ ಥಿಂಕಿಂಗ್ ಮಾಡಬಾರ್ದು. ಓವರ್ ಥಿಂಕಿಂಗ್ ಮಾಡೋ ಚಾನ್ಸಸ್ ಇದೆ. ಅದು ಫೈನಾನ್ಷಿಯಲ್ ವೈಸ್ ಆಗಿರ್ಬೋದು, ರಿಲೇಷನ್ಶಿಪ್ ಪ್ರತಿ ಆಗಿರ್ಬೋದು, ಅಥವಾ ನಿಮ್ಮ ಸೋಲ್ ಜರ್ನಿ ಬಗ್ಗೆ ನೀವು ತುಂಬಾ ಯೋಚನೆ ಮಾಡೋದು ಇದು ನನಗೆ ಕಾಣಿಸ್ತದೆ. ಹೆಚ್ಚಾಗಿ ಫೈನಾನ್ಷಿಯಲ್ ಮತ್ತು ರಿಲೇಷನ್ಶಿಪ್ ಪ್ರತಿ ನೀವು ಹೆಚ್ಚು ಯೋಚನೆಯನ್ನು ಮಾಡ್ತಾ ಇದ್ದೀರಿ. ಈ ಯೋಚನೆ ಮಾಡೋದನ್ನು ಬಿಡಿ. ಓಕೆ, ನಿಮ್ಮ ಜೀವನದ ಗ್ರೋತ್ಗಾಗಿ ಏನು ಯೋಚನೆ ಮಾಡಬೇಕೋ ಅದನ್ನು ಮಾಡಿ, ಏನು ಆ್ಯಕ್ಷನ್ ತಗೋಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಸುಮ್ಮನೆ ಅನಾವಶ್ಯಕ ಯೋಚನೆಯನ್ನು ಮಾಡ್ತಾ ಮಾನಸಿಕ ಆರೋಗ್ಯವನ್ನು ಕಳ್ಕೊಬೇಡಿ. ನಿಮ್ಮ ಬ್ರೈನ್ಗೆ ಸ್ಟ್ರೆಂತ್ ಬೇಕಾಗುತ್ತೆ. ಸುಮ್ಮನೆ ಯೋಚನೆ ಮಾಡಿ ನಿಮ್ಮ ಬ್ರೈನನ್ನು ಸುಸ್ತು ಮಾಡಬೇಡಿ ಅನ್ನೋದು ಗೈಡೆನ್ಸ್ ಇದೆ. ಈ ತಿಂಗಳಲ್ಲಿ ನಿಮಗೆ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಇದೆ. ಓಕೆ, ಜಗ್ಲಿಂಗ್ ಮಾಡೋ ಚಾನ್ಸಸ್ ಇದೆ. ಓಕೆ, ಅಂದರೆ ನೀವೇನು ಅರ್ನಿಂಗ್ ಮಾಡ್ತಿರೋ ಖರ್ಚು ಕೂಡ ಅಷ್ಟೇ ಮಾಡುವಂತಹ ಎನರ್ಜಿ ಇದೆ. ಈ ಒಂದು ತಿಂಗಳಲ್ಲಿ ಯಾವುದೇ ಸೇವಿಂಗ್ಸ್ ನೀವು ಮಾಡೋಕ್ಕಾಗಲ್ಲ. ಆದಷ್ಟು ಸೇವಿಂಗ್ಸ್ ಮಾಡೋ ಕಡೆ ಗಮನ ಕೊಡಿ. ಓಕೆ, ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಫೈನಾನ್ಷಿಯಲ್ ವೈಸು. ಓಕೆ, ಕೆರಿಯರಲ್ಲಿ ಬಹುಶಃ ನಿಮಗೆ ಎಲ್ಲೋ ಒಂದು ಕಡೆ ಅಹಂಕಾರ ನಿಮಗೆ ಕಾಡ್ತಾ ಇರ್ಬೋದು. ಈ ಅಹಂಕಾರವೇ ನಿಮಗೆ ನಾಶವನ್ನು ಮಾಡುವಂತಹ ಚಾನ್ಸಸ್ ಇದೆ. ಅದರ ಕಡೆ ನೀವು ಸ್ವಲ್ಪ ಗಮನ ಕೊಡಿ. ಎಮೋಷ್ನಲ್ ವೈಸು ಎಲ್ಲರೂ ನಿಮ್ಮ ಜೊತೆಗೆ ಹ್ಯಾಪಿಯಾಗಿರುವಂತಹ ಒಂದು ತಿಂಗಳು. ಈ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ರಿಲೇಷನ್ಶಿಪ್ಪು ಚೆನ್ನಾಗಿರುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಪ್ರಪೋಸಲ್ಸ್ ಬರ್ಬೋದು. ಓಕೆ, ಸೊ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು, ಎಂಗೇಜ್ಮೆಂಟ್ ಫಿಕ್ಸ್ ಆಗುವಂಥದ್ದು, ಈ ಥರದ್ದು ಒಂದು ಎನರ್ಜಿ ನನಗೆ ಈ ಒಂದು ತಿಂಗಳಿಗೆ ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಲೈಫಲ್ಲಿ ನ್ಯೂ ಪರ್ಸನ್ ಬರ್ಬೋದು. ಅವರಿಂದ ನೀವು ಅಪಾರವಾದಂತಹ ಪ್ರೀತಿ, ಅಪಾರವಾದಂತಹ ನಾಲೆಡ್ಜನ್ನು ಪಡೆಯುವಂತಹ ಒಂದು ಎನರ್ಜಿ ಕಾಣಿಸ್ತಿದೆ. ಈ ಒಂದು ತಿಂಗಳಲ್ಲಿ ರಿಲೇಷನ್ಶಿಪ್ ಜೊತೆ ಬ್ಯಾಲೆನ್ಸಲ್ಲಿ ನೀವು ಹೋಗೋದು, ಹ್ಯಾಪಿಯಾಗಿರೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ಗಿಡವನ್ನು ನೆಡಬೇಕು, ಬೀಜಗಳನ್ನು ನೆಟ್ಟು ಗಿಡಗಳನ್ನು ಬೆಳೆಸಿ ಪ್ರಕೃತಿಯ ಸೇವೆಯನ್ನು ಮಾಡಬೇಕಾಗತ್ತೆ ಈ ಒಂದು ತಿಂಗಳಲ್ಲಿ. ಹಾಗೆ ಸ್ಪಿರಿಚುವಲ್ ವೈಸು ನಿಮ್ಮೊಳಗೆ ನೀವು ಜಗ್ಲಿಂಗ್ ಮಾಡ್ತಾ ಇರೋದು, ಯಾಕೆ ಹೀಗೆ, ಏನಕ್ಕೆ ಹೀಗೆ, ಓಕೆ, ನನಗೆ ಯಾಕೆ ಹೀಗೆ, ನಾನು ಈ ವಿಚಾರಕ್ಕೆ ಯಾಕೆ ಇಷ್ಟೊಂದು ಸ್ಟ್ರಗಲ್ ಪಡ್ತಾ ಇದ್ದೀನಿ, ಈ ಥರದ ಎಷ್ಟೋ ವಿಚಾರಗಳು ನಿಮ್ಮ ತಲೆಯಲ್ಲಿ, ನಿಮ್ಮ ಭಾವದಲ್ಲಿ ಬರ್ಬೋದು. ನಿಮ್ಮ ಸೋಲು ಜಾಗೃತಿ ಮಾಡುವಂತಹ ಸಮಯ ಇದಾಗಿದೆ. ಹಾಗಾಗಿ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಪ್ರಶ್ನೆಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಓಕೆ, ಹೀಲಿಂಗ್ ಕಲಿಯೋದಿದ್ರೆ ಹೀಲಿಂಗ್ ಕಲಿಬೋದು. ಓಕೆ, ಸ್ಪಿರಿಚುವಲ್ ಜರ್ನಿಯಲ್ಲಿ ಇರುವಂತಹ ವ್ಯಕ್ತಿಗಳ ಸಂಘವನ್ನು ಮಾಡೋದ್ರಿಂದ ನೀವು ಎಷ್ಟೋ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಸಾಧ್ಯತೆ ಈ ಒಂದು ತಿಂಗಳಲ್ಲಿ ಇದೆ. ಓಕೆ, ಅವಾಯ್ಡ್ ಮಾಡಬೇಕಾಗಿರೋ ಕಲರು ಡಾರ್ಕ್ ಶೇಡ್. ಓಕೆ, ಹಾಗೆಯೇ ನೀವು ಯೂಸ್ ಮಾಡಬೇಕಾಗಿರೋದು ಕ್ರಿಸ್ಟಲ್, ನನಗೆ ಪೈರಟ್ ಕ್ರಿಸ್ಟಲ್ ಯೂಸ್ ಮಾಡಿ ಅಂತ ಬರ್ತಾ ಇದೆ. ಓಕೆ, ರೊಡೋನೈಟ್ ಕ್ರಿಸ್ಟಲ್ಲು, ಕಾರ್ಲೆನಿಯನ್ನು,
ಓಕೆ, ಗಾರ್ನೆಟ್ ಕ್ರಿಸ್ಟಲ್ನ ನೀವು ಯೂಸ್ ಮಾಡಬೇಕು ಅಂತ ಬರ್ತಾ ಇದೆ. ಲಾರ್ಡ್ ಬುದ್ಧ ಮೆಡಿಟೇಷನನ್ನು ಮಾಡಿ. ಓಕೆ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಈ ಮಂತ್ರವನ್ನು ಕೂಡ ನೀವು ಚಾಂಟ್ ಮಾಡಿ. ಮಾತಾ ಸರಸ್ವತಿಯ ಮಂತ್ರವನ್ನು ಚಾಂಟ್ ಮಾಡಿ, ಅಥವಾ ದೇವಿ ಸರಸ್ವತಿಯ ಆರಾಧನೆಯನ್ನು ಈ ತಿಂಗಳಲ್ಲಿ ನೀವು ಮಾಡ್ತಾ ಹೋಗಿ. ಓಕೆ, ಹಾಗೆ ನೀವು ಪರ್ಸ್ನಲ್ ರೀಡಿಂಗ್ ತಗೊಂಡು ಕೂಡ ನೀವು ಕ್ಲಾರಿಟಿ ತಗೊಂಡು ನಿಮಗೆ ಯಾವ ರೀತಿಯ ರೆಮಿಡೀಸ್ ಬೇಕೋ ಆ ರೀತಿಯ ರೆಮಿಡೀಸ್ ನಿಮಗೆ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡೋದ್ರಿಂದ ಈ ಒಂದು ತಿಂಗಳಲ್ಲಿ ನೀವು ಸೇಫ್ ಆಗಿರೋಕ್ಕೆ ಚಾನ್ಸಸ್ ಇದೆ. ಥ್ಯಾಂಕ್ ಯು so much. God bless you all.